ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಚಂಚಲ ಅಂದರೆ ಅನಿಕೆ ತಮ್ಮ ಏನೋ ಪ್ಲ್ಯಾನ್ ಮಾಡಿಕೊಂಡು ಅವನ ರೂಮಿಗೆ ಬಂದಿಯಾಳೆ, ಏನೋ ಹೇಳೋಗೋಕ್ಕೆ. ಅಂದರೆ ಮೋನಿಕನ ಬಗ್ಗೆನೇ ಚಾಡಿ ಹೇಳೋದು ಇವಳು ಯಾವಾಗ್ಲೂ. ಅವಳು ಹೇಳ್ಕೊಟ್ಟಂಗೆ ಇವನು ಕೇಳ್ತಾನೆ, ಪ್ರತಿ ಒಂದು ವಿಷಯನೂ ಅಮ್ಮ ಏನು ಹೇಳ್ತಾಳೋ ಅದಕ್ಕೆ ಎಸ್ ಅಂತಾನೆ. ಹಂಗಾಗ್ಬಿಟ್ಟು ಮೋನಿಕಾಗೆ ತಲೆ ಕೆಟ್ಟೋಗಿದೆ ಫುಲ್ಲು. ಆಮೇಲೆ ಇವರೆಲ್ಲ ದೇವ್ರಿಗೆ ಹೋಗೋಣ, ಇದಕ್ಕೆ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದಾರೆ. ಹಂಗಾಗಿ ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಆದರೆ ಇಲ್ಲಿ ಗೌರಿ ಮತ್ತು ವಿವೇಕು ಬಂದಿಲ್ಲ ಇನ್ನೂ. ಹಂಗಾಗಿ ಕಾಯ್ತಾ ಇದ್ದಾರೆ. ಇನ್ನೆಲ್ಲ ರೆಡಿಯಾಗಿದ್ದಾರೆ. ಮೋನಿಕನು ಕೂಡ ರೆಡಿಯಾಗಿ ಬಂದಿಯಾಳೆ. ಎಲ್ಲರೂ ರೆಡಿಯಾಗಿದ್ದಾರೆ. ಸರಿತಾ, ಅವರ ಅತ್ತೆ ಮಾವ ಮತ್ತು ಅವರ ಮೈದನ ಹೆಂಡ್ತಿ ಎಲ್ಲರೂ ರೆಡಿಯಾಗವ್ರೆ. ಎಲ್ಲ ಹೋಗೋಕ್ಕೆ ರೆಡಿಯಾಗವ್ರೆ. ಆದರೆ ಅವರಿಬ್ಬರು ಬಂದಿಲ್ಲ. ಅವರಿಬ್ಬರನ್ನ ಕಾಯ್ತಾ ಇದ್ದಾರೆ. ಟೈಮ್ ಆಯಿತು ಅಂತೇಳಿ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ದಾರೆ. ಆಮೇಲೆ ಇವರು ರೆಡಿಯಾಗೇ ಬಂದಿಲ್ಲ, ಹಾಗೆ ಬಂದಿರ್ತಾರೆ. ತುಂಬ ಲೇಟಾಗಿ ಹಂಗೆ ಬರ್ತಾರೆ. ಆವಾಗ ಏನಕ್ಕೆ ಇನ್ನೂ ರೆಡಿಯಾಗಿಲ್ಲಲ್ಲ, ಮಠಕ್ಕೆ ಹೋಗೋಕ್ಕೆ ಲೇಟ್ ಆಗಲಿಲ್ವಾ, ಹಂಗೆ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ. ಆವಾಗ ಅವಳು ಹೌದಾ, ಮಠಕ್ಕೆ ಗೊತ್ತೇ ಇಲ್ಲ ವಿಷಯ ನಮಗೆ ಅಂತ ಹೇಳ್ತಾರೆ. ಆವಾಗ ಹೌದಾ, ಗೊತ್ತಿಲ್ವಾ, ಹೇಳಿಲ್ವಾ ನಿನ್ನೆ, ಇಲ್ಲ ಗೊತ್ತೇ ಇಲ್ಲ ಅಂತ. ಸರಿ, ನೀವಿಬ್ಬರು ಮನೇಲೇ ಇರಿ, ನಾವೆಲ್ಲ ಹೋಗಿ ಬರ್ತೀವಿ ಅಂತ ಇವರಿಬ್ಬರು ನಮ್ಮ ಬಿಟ್ಬಿಟ್ಟು ಹೋಗ್ತಾರೆ. ಇವಳು ಗೌರಿ ಏನು ಮಾಡ್ತಾಳೆ, ಗಂಡಂಗೆ ತಮಾಷೆ ಮಾಡೋದೇ ಯಾವಾಗ್ಲೂ, ತಮಾಷೆ ಮಾಡ್ತಾಯಿರ್ತಾಳೆ. ನಾನೇನು ಮಾಡಿದೆ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ನೋಡಿದ್ರಲ್ಲ ರಾತ್ರಿ ಏನು ಮಾಡಿದ್ರಿ ಅಂತೇಳಿ, ಗೊತ್ತಿಲ್ವಾ, ಹಾಗೆ ಹಿಂಗೆ ಅಂತ ಏನೇನೋ ತಮಾಷೆಯಾಗಿ ಮಾತಾಡ್ತಾಳೆ. ಆಮೇಲೆ ಅವನು ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ. ಅದಕ್ಕೆ ಗೌರಿ ನಾನು ಬರ್ತೀನಿ ಆಫೀಸಿಗೆ ಅಂತಾಳೆ. ನೀನೇನು ಮಾಡೋಕ್ಕೆ ಅಲ್ಲಿ, ಜಗಳ ಮಾಡೋಕ್ಕ ಅಂತಾನೆ. ಇಲ್ಲ, ಜಗಳ ಆಡೋಕ್ಕಲ್ಲ, ಇಲ್ಲಿ ಮನೇಲಿ ನಾನು ಒಬ್ಬಳೇ ಏನು ಮಾಡಲಿ, ನಾನು ಬರ್ತೀನಿ ಅಂತಾಳೆ. ಬೇಡ ಬೇಡ ಮನೇಲೇ ಇರು ಅಂತಾನೆ. ಇಲ್ಲ, ನಾನು ಬರ್ತೀನಿ ಅಂತ ಹೊರಡ್ತಾಳೆ. ಅಂದರೆ ಇವಳಿಗೆ ತುಂಬ ನ್ಯಾಕ್ ಇರೋದ್ರಿಂದ ಡಿಸೈನ್ ಕಟ್ಟಿಂಗ್ ಎಲ್ಲ ಗೊತ್ತಿರುತ್ತಲ್ವ. ಅದಕ್ಕೆ ಅದರಿಂದ ಏನಾದರೂ ಕೆಲಸಕ್ಕೇನಾದ್ರು ಹೋಗಂಗಿದ್ರೆ ನಮ್ಮ ಅಪ್ಪನ ಮನೆಗೆ ಸ್ವಲ್ಪ ಎಲ್ಪ್ ಮಾಡ್ಬೋದಲ್ವ ಅಂತೇಳಿ ಅವಳ ಐಡಿಯಾ ಇದೆ. ಹಂಗಾಗಿ ಅವಳು ಆ ಥರ ಕೇಳ್ತಾವಳೆ, ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ನೋಡೋಣ ಹೋಗಿ ಒಂದು ಸಲ ಆಫೀಸಲ್ಲಿ ಹೇಗೆ ಅಂತೇಳಿ ಅಂತ ಇವಳದು ಆಸೆ ಇದೆ. ಆಮೇಲೆ ಅವನು ಆಯಿತು ಅಂತೇಳಿ ಕರ್ಕೊಂಡು ಹೊರಡ್ತಾನೆ. ಅದಕ್ಕೆ ಮುಂಚೆ ಏನಾಯಿತು ಹೇಳು ರಾತ್ರಿ ಅಂತಾನೆ. ಇವನಿಗೆ ಮದ್ದಾಕಿ ಕುಡಿಸಿರ್ತಾರಲ್ಲ ಹಾಲು, ಅದು ಎಕ್ಸ್ಚೇಂಜ್ ಆಗಿರುತ್ತೆ. ಅನಿಕೇತಕ್ಕೆ ಕೊಡೋದನ್ನು ಇವನಿಗೆ ಕೊಟ್ಬಿಟ್ಟಿರ್ತಾರಲ್ವ. ಹಾಗಾಗ್ಬಿಟ್ಟು ಏನು ಮಾಡಿದೆ ಹೇಳು ಅಂತಾನೆ. ಅಯ್ಯೋ, ಏನು ಮಾಡಿದೆ ಅಂದರೆ ನಿಮಗೇನು ಗೊತ್ತಿಲ್ವಾ, ಸುಮ್ಮನೆ ನನ್ನನ್ನು ಕೇಳ್ಬಿಟ್ಟು ನನ್ನ ಬಾಯಿಂದನೇ ಕೇಳಬೇಕು ಅಂತ ಇದ್ದೀರಾ ಅಂತ. ಏಯ್ ಲೂಸು, ಕರೆಕ್ಟಾಗಿ ಹೇಳೆ ಏನು ಮಾಡಿದೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತಾನೆ. ಸರಿ ಬಿಡಿ ಅಂತೇಳಿ ಎಲ್ಲ ತಮಾಷೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾತಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ಕಾರಲ್ಲಿ ಹೋಗುವಾಗಲೂ ಕೂಡ ಮಾತಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡೇ ಹೋಗ್ತಾರೆ. ಯಾವಾಗಲೂ ಅವರು ಸುಮ್ಮನೆ ಹೋಗೋದೇ ಇಲ್ಲ. ಹಂಗಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಈ ಕಡೆ ಅನಿಕೇತು ಮತ್ತು ಮೋನಿಕಾ, ಅಜ್ಜಿ ತಾತ, ಆಮೇಲೆ ಅವ್ರ ಚಿಕ್ಕತ್ತೆ ಚಿಕ್ಕ ಮಾವ ಮತ್ತು ಅವ್ರ ಅತ್ತೆ ಮಾವ ಎಲ್ಲ, ಮಾವ ಇಲ್ಲ ಅತ್ತೆ, ಅಷ್ಟು ಜನನೂ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಇನ್ನೂ ಮನೆಗೆ ಬಂದಿಲ್ಲ. ಇವರು ಅಷ್ಟೊತ್ತಿಗೆ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು, ಸಂಜೆ ಅಷ್ಟರೊಳಗೆ ಅವ್ರು ಬರೋ ಅಷ್ಟರೊಳಗೆ ಮನೆಗೆ ಹೋಗ್ಬೋದಲ್ಲ ಅಂತ ಇವಳು ಆಫೀಸಿಗೆ ಹೋಗ್ತಾ ಇದ್ದಾಳೆ ಗಂಡನ ಜೊತೆ. ಆಮೇಲೆ ಗಂಡನ ಜೊತೆ ಹೋಗ್ತಾ ಇದ್ದಾಳೆ. ಅಲ್ಲೂ ಕೂಡ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಹೀಗೆ ಈ ಸ್ಟೋರಿ ಮುಂದೆ ಏನಾಗುತ್ತೆ ನೋಡಬೇಕು. ಅವ್ರು ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಿಗೆ ಬರ್ತಾರೆ, ಇವ್ರ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ, ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.